ಮುರುಡೇಶ್ವರ ಈ ಭಾಗದಲ್ಲಿರುವಂಥ ಬೀಚು ಇನ್ನು ಯಾವ ಗೋವಾಗೇನು ಕಡಿಮೆ ಏನಿಲ್ಲ ಈ ಬೀಚು. ಇಲ್ಲಿ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಚೆನ್ನಾಗಾಗಬೇಕು ಅಷ್ಟೇ. ಸೊ ಇದೆಲ್ಲ ಆಗಿದೆ. ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣು ನಂಬೋನು, ಕಿವಿಲ್ಕೆ ನಂಬಲ್ಲ. ನಾನು ಕಣ್ಣಲ್ಲಿ ಏನು ನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ. ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ. ಇವ್ರು ನೋಡಿ ನಮ್ಮ ಫಿಶರೀಸ್ ಮಿನಿಸ್ಟ್ರು ಬಿದ್ದುಬಿಟ್ರೆ ಹಂಗೆ ಸಮುದ್ರದ ಒಳಗಡೆ 2 ಗಂಟೆ ಈಜೊಡಿದಾರಂತೆ. ಅವರು ನಾನು ನಮ್ಮ ಸಿರ್ಸಿಯ ಮೇಲೆ ಭೀಮಾ ನಾಯ್ಕರೆಲ್ಲ ಒಂದು ಟ್ರಯಲ್ ನೋಡಿದೆಲ್ಲ ಭಾಳ ಸಂತೋಷ ಆಯಿತು. ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಇರಲಿ, ಯಾಕೆಂದರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗಬೇಕು. ಓಕೆ ಸರ್ ಫಲಿತಾಂಶ ಗೆದ್ದೇ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ ಅದು ರಿವರ್ಸ್ ಆಗ್ತದೆ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಹೇಳ್ತೀನಿ, ಇದನ್ನು ತೋರಿಸ್ಬೇಕು ನೀವು. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ. ಮಹಾರಾಷ್ಟ್ರ ನೋಡಪ್ಪ, ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ. ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ. ಖರ್ಗೆ ಸಾಹೇಬರು ಕೂಡ ಹೇಳಿದ್ರು, ಬೈ ವಿತಿನ್ ಮಾರ್ಜಿನಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡಿದೆ. ನಾನು ಪ್ರಚಾರಕ್ಕೆ ಹೋಗಿದ್ದೆ, ನನ್ನ ಕಣ್ಣಿಗೆಲ್ಲ ಚೆನ್ನಾಗೇ ಕಾಣ್ತು. ತಟ್ಟೆ ಮರ ಏಟಿದೆಯಲ್ಲ ಅದು ಹೇಗೆ ಬಿದ್ದಿದೆಯೋ ನೋಡಬೇಕು. ಜಾರ್ಖಂಡಲ್ಲೂ ಸಹಿತ ಸರ್ ಈಗ ಚನ್ನಪಟ್ಟಣದಲ್ಲಿ ಎಲ್ಲ ಎಕ್ಸಿಟ್ ಪೋಲಲ್ಲಿ ಸೋಲ್ತಾರೆ ಅಂತಲೇ ಬರ್ತಾ ಇರತ್ತೆ ಸರ್. ಎಸ್ಪೆಷಲಿ ಜಮೀರ್ ಅಹ್ಮದ್ ಹೇಳಿಕೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ 16,000 ವೋಟ್ ಮಾತ್ರ ಬಂದಿತ್ತು. ಬರೀ 16,000 ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು. ನಾನು ಗೆದ್ದಿರ್ಬೋದು, ನಮ್ಮ ಬಾಲಕೃಷ್ಣ ಗೆದ್ದಿದ್ರು, ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು. ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು. ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ. ಸರ್ ಈಗ ಜಮೀರ್ ಅಗೇನ್ಸ್ಟ್ ಆಕ್ಷನ್ ಯಾಕೆ ತಡ ಆಯ್ತು ಅಂತ ಗೊತ್ತಿಲ್ಲ ಅಂತ ನೋಡಿ, ನಮ್ಮ ಇಂಟರ್ನಲ್ ನಾನು ಅವ್ನಿಗೆ ಬುದ್ಧಿ ಹೇಳಿದ್ದೀನಿ. ಈಸ್ ಎ ಗುಡ್ ವರ್ಕರ್, ಒಳ್ಳೆ ಕೆಲಸ ಅಂತೂ ಪಾಕ್ಷಿತ್ ಮಾಡ್ತಾನೆ. ಆತುರವಾಗಿ ಕೆಲವು ಸ್ಟೇಟ್ಮೆಂಟ್ಗಳು ಮಾಡಿದರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಸರ್, ಈಗ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತು ಕೇಳಿ ಬರ್ತದೆ ಸರ್. ಹೊಸಬ್ರಿಗೆ ಏನಾದರೂ ಅವಕಾಶ ಕೊಡ್ತೀರಾ ಸರ್ ಈ ಬಾರಿ? ನಾನು ಇನ್ನೂ ಚೀಫ್ ಮಿನಿಸ್ಟರ್ ಅಲ್ಲಪ್ಪ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟ್ರು. ಸಂಪುಟ ಸಿದ್ಧ ಮಾಡೋರು ಮುರುಡೇಶ್ವರ ಈ ಭಾಗದಲ್ಲಿರುವಂಥ ಬೀಚು ಇನ್ನು ಯಾವ ಗೋವಾಗೇನು ಕಡಿಮೆ ಏನಿಲ್ಲ ಈ ಬೀಚು. ಇಲ್ಲಿ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಚೆನ್ನಾಗಾಗಬೇಕು ಅಷ್ಟೇ. ಸೊ ಇದೆಲ್ಲ ಆಗಿದೆ. ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣು ನಂಬೋನು, ಕಿವಿಲ್ಕೆ ನಂಬಲ್ಲ. ನಾನು ಕಣ್ಣಲ್ಲಿ ಏನು ನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ. ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ. ಇವ್ರು ನೋಡಿ ನಮ್ಮ ಫಿಶರೀಸ್ ಮಿನಿಸ್ಟ್ರು ಬಿದ್ದುಬಿಟ್ರೆ ಹಂಗೆ ಸಮುದ್ರದ ಒಳಗಡೆ 2 ಗಂಟೆ ಈಜೊಡಿದಾರಂತೆ. ಅವರು ನಾನು ನಮ್ಮ ಸಿರ್ಸಿಯ ಮೇಲೆ ಭೀಮಾ ನಾಯ್ಕರೆಲ್ಲ ಒಂದು ಟ್ರಯಲ್ ನೋಡಿದೆಲ್ಲ ಭಾಳ ಸಂತೋಷ ಆಯಿತು. ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಇರಲಿ, ಯಾಕೆಂದರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗಬೇಕು.